ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಣಿನಾಡು ವ್ಲಾಗ ಇನ್ಸ್ಟಾ ಪೇಜ್ಗೆ. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಬನವಾಸಿಯ ಕಡೆಗೆ. ಯಾಕಂತ ಹೇಳಿದ್ರೆ ಇವತ್ತು ನನ್ನ ಫ್ರೆಂಡಿನ ಎಂಗೇಜ್ಮೆಂಟ್ ಆಗಿತ್ತು, ಹಾಗಾಗಿ ನಂತರ ಹಾಗೆ ಹೊರಡಬೇಕಾಗಿದ್ರೆ ಸುಮಾರು ದೂರ ಇತ್ತು. ಆಮೇಲೆ ಅಲ್ಲೇ ಇರೋರನ್ನ ಕರೆಸಿ ಅವ್ರ ಗಾಡಿ ಮೇಲೆ ಹೋಗಿ ಅವರು ಏನು ಪ್ಲೇಸ್ಗೆ ರೀಚ್ ಆದೆ. ಸೊ ಒಳ್ಳೆ ಗಮ್ಮತ್ತಾಗಿ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಆಗಿ ನಂತರ ನಾನು ಬಂದೆ ಬನವಾಸಿಯ ದೇವಸ್ಥಾನಕ್ಕೆ, ಮಧುಕೇಶ್ವರನ ದೇವಸ್ಥಾನಕ್ಕೆ. ನನ್ನ ಜೊತೆಗಿದ್ಲು ನನ್ನ ಫ್ರೆಂಡು ಗಾಯತ್ರಿ. ಸೊ ನಾವಿಬ್ಬರು ಒಟ್ಟಿಗೆ ಹೋಗಿದ್ವಿ. ನಂತರ ದೇವರ ದರ್ಶನ ತಗೊಂಡ್ವಿ. ಸುಮಾರು ದಿನ ಏನು ಗೊತ್ತಾ, ಯಾವಾಗಲೂ ಖುಷಿ ಆಗ್ತದೆ. ಎಷ್ಟೇ ಸಲ ಬನವಾಸಿಗೆ ಹೋದರೂ ಸಹ ಅಷ್ಟೇ ಖುಷಿ ಇರುತ್ತೆ. ಫಸ್ಟ್ ಟೈಮ್ ಹೇಗಿರುತ್ತೆ ಅನ್ನೋ ಎಕ್ಸ್ಪೀರಿಯೆನ್ಸು ಪ್ರತಿ ಸಲ ಹೋದಾಗ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹಾಗಿರುತ್ತೆ. ಅದರಲ್ಲೂ ಖುಷಿ ಅಂದರೆ ನನ್ನ ಆರಾಧ್ಯ ಇದ್ದಾರೆ ಅಲ್ಲಿ, ಶಿವ ಅಂದರೆ ಸಾಕು ಒಂಥರ ಖುಷಿ. ಸೊ ಶಿವ ಅಂದ್ರೇ ನೆಮ್ಮದಿ, ಶಿವ ಅಂದ್ರೇ ಪ್ರೀತಿ ಅಂತ ನಾನು ಭಾವಿಸ್ತೇನೆ. ಸೊ ಹಾಗೆ ಇಡೀ ದೇವಸ್ಥಾನಕ್ಕೆ ರೌಂಡ್ ಹಾಕಿ ನಂತರ ಎಲ್ಲ ದೇವರ ದರ್ಶನ ತಗೊಂಡು ಮನೆ ಕಡೆ ಹೋಗೋಂಥ ಟೈಮ್ ಆಯಿತು. ಒಂದಿಷ್ಟು ಕ್ಲಿಪ್ಸು, ಒಂದಿಷ್ಟು ವಿಡಿಯೋಸು, ಒಂದಿಷ್ಟು ಫೋಟೋಸ್ ತಗೊಂಡು ನಾನು ಮನೆ ಕಡೆ ಹೊರಡೋಣ ಅಂತ ಪ್ಲ್ಯಾನ್ ಆಗಿದೆ. ಸೊ ನೋಡ್ತಾ ಇದ್ದೀರಾ, ಒಂಥರ ಖುಷಿ. ಅದರೊಳಗೂ ರೀಸೆಂಟಾಗಿ ಜಾತ್ರೆ ಬೇರೆ ಮುಗ್ದಿತ್ತು, ಕದಂಬೋತ್ಸವ ಮುಗ್ದಿತ್ತು. ಬಟ್ ಎರಡರದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅದೇ ನಿಮ್ಗೆ ಗೊತ್ತಿದೆ ಅಲ್ಲ, ಬಸ್ಸಿಂದು ಸ್ವಲ್ಪ ನನಗೆ ಗೊತ್ತಿರಲಿಲ್ಲಾಗಿತ್ತು ಯಾವ್ಯಾವ ಟೈಮಿಗೆ ಇರುತ್ತೆ ಅಂತ. ಹಾಗಾಗಿ ಸೊ ಎಲ್ಲ ರಥನ ಕಳಿಸ್ತಾ ಇದ್ರು. ಇದನ್ನು ನೋಡ್ಕೊತ ನಾನು ಮನೆಗೆ ಹೊರಟೆ.